ನಾವು ಕಳಿಸಿರೋ ಹದ್ದಿನ ಹಿಡಿತದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನವರಾತ್ರಿ ಮುಗಿಯೋವರೆಗೂ ಹಿತ ನಮ್ಮ ಬಂಧನದಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲೇ ಇರ್ತಾಳೆ. ದಶಮಿಯ ದಿನ ಶಿಷ್ಟಶಕ್ತಿ ಪರಾಕಾಷ್ಠೆಯ ಸ್ಥಿತಿಯಲ್ಲಿ ಇರೋದ್ರಿಂದ ಹಿತಾಶಕ್ತಿನೂ ಎತ್ತರದಲ್ಲಿರುತ್ತೆ. ಆಗ ನಾವು ಹಿತ ಬಲಿ ತಗೊಂಡ್ರೆ ಅಮ್ಮ ಹದ್ದಿನ ಹಿಡಿತದಿದ್ದ ಹಿತ ಹೇಗ್ ತಪ್ಪಿಸ್ಕೊಂಡ್ಲು? ಹದ್ದಿಗೆ ಹೇಗ್ ಸೋಲಾಯ್ತು? ಹೇಗೆ? ಅಂಬಿಕಾ ಏನಾದ್ರೂ ಸಹಾಯ ಮಾಡ್ತಿರ್ಬೋದಾ? ಇಲ್ಲ ಇಲ್ಲ, ದುರ್ಗನ್ಗೆ ಸಹಾಯ ಮಾಡಿದ್ದು ಅಂಬಿಕಾನೇ ಅನ್ಸತ್ತೆ. ಛೇ, ಏನಾದ್ರೂ ಮಾಡ್ಬೇಕು. ಈಗ್ಲೇ ನಾನೇನಾದ್ರೂ ಮಾಡ್ಲೇಬೇಕು. ಹದ್ದಿಗೆ ಹಿತನ್ನ ಕರ್ಕೊಂಡ್ ಬರಕ್ಕಾಗ್ಲಿಲ್ಲ ಅಂತ ನಾನು ನನ್ನ ಹೆಜ್ಜೆನ ಹಿಂದಿಡಬಾರ್ದು. ಮುಂದಿನ ವಿಧಿಯನ್ನ ನಾನೇ ಶುರು ಮಾಡ್ತೀನಿ. ಹೊರಡು, ಹೋಗು. ಯಪ್ಪ, ನಮ್ಮಮ್ಮ ಹೇಳೋರು ಈ ಹದ್ದುಗಳು ತುಂಬಾ ಡೇಂಜರಸ್ ಅಂತ. ಎಷ್ಟು ದೊಡ್ಡದಾಗಿತ್ತದು. ಅದು ಪುಟ್ ಮೇಡಂಗೆ. ಅಯ್ಯೋ ಪುಟ್ ಮೇಡಂ, ದುರ್ಗಾ ಏನಾಯ್ತು ನಿಮ್ಗೆ? ದುರ್ಗಾ, ದುರ್ಗಾ, ದುರ್ಗಾ ಹೇಳು. ದುರ್ಗಾ, ಹಿತ, 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 ಚಿನಿ ಏನಾಯ್ತು? ಹಿತ, ಹಿತ ನೋಡಿಲ್ಲ ಅಮ್ಮ. ಅದ್ಕೆ ಅದ್ಕೆ ಏನಾಯ್ತು? ಎದ್ದೇಳಿ ಮೇಲೆ. ಹಿತ ಪುಟ, ಹಿತ ಪುಟ, ಹಿತ ಪುಟ. ಹಲೋ ಅಣ್ಣ. ಹಿತ ಮತ್ತೆ ಅದ್ಕೆ
ಅಮ್ಮ ಅಮ್ಮ ಯಾಕಮ್ಮ ಹೀಗಾಯ್ತು? ಮತ್ತೆ ನನ್ನ ದಾರಿಗೆ ಯಾರು ಅಡ್ಡ ಬಂದಿದ್ದು? ನಾವು ಕಳಿಸಿದ ಹದ್ದು ಸೋತ್ ಹೋಯ್ತು. ಇಷ್ಟೊತ್ತಿಗೆ ಹಿತ ನಮ್ಮ ಬಂಧನದಲ್ಲಿ ಇರ್ಬೇಕಾಗಿತ್ತು. ಆದ್ರೆ ನಾವ್ ಅಂದ್ಕೊಂಡಾಗೆ ಯಾವುದು ನಡಿಲಿಲ್ಲ. ಎಲ್ಲ ನಾವ್ ಅಂದ್ಕೊಂಡಾಗೆ ನಡೀತಿದೆ ಅನ್ಕೊಳ್ಳೋ ಅಷ್ಟ್ರಲ್ಲಿ ಎಲ್ಲ ಹಾಳಾಗೋಯ್ತು. ಹಾಳಾಯ್ತು ಅಂತ ಯಾರು ಹೇಳಿದ್ರು? ಮತ್ತೆ ನಾವು ಕಳಿಸಿರೋ ಹದ್ದು ಹಿತನ ಎತ್ಕೊಂಡ್ ಬರಕ್ ಆಗ್ಲಿಲ್ಲ. ಆ ಹದ್ದು ಹೇಗ್ ಸೋತೋಯ್ತು ಅಂತ ನಾವೇ ನೋಡಿದ್ವಲ್ಲಮ್ಮ. ನಮ್ಮ ಉದ್ದೇಶನೇ ಈಡೇರ್ಲಿಲ್ಲ. ಉದ್ದೇಶ ಈಡೇರ್ಲಿಲ್ಲ ಅನ್ನೋದು ನಿನ್ನ ಭ್ರಮೆ ಅಷ್ಟೇ. ಮಗುಗೆ ಈಗ ಪ್ರಜ್ಞೆ ಇಲ್ಲ, ಅಷ್ಟೇ ತಾನೇ ನಮಗೆ ಬೇಕಾಗಿದ್ದು. ಅಂದ್ರೆ ಮಗು ಎಷ್ಟು ದಿನ ಮಲ್ಗೆ ಇರುತ್ತೋ ಅಷ್ಟು ನಮಗೆ ಲಾಭ. ಅದು ಮಲಗಿರುವಾಗ ನಮ್ಮ ಶಕ್ತಿ ಅವಳನ್ನ ಸೇರ್ಕೊಂಡು ಒಳಗಿಂದ ಅವಳನ್ನ ಬಲಹೀನ ಮಾಡುತ್ತೆ. ದಶಮಿ ಬರೋ ಅಷ್ಟರಲ್ಲಿ ನಾವು ಅವಳ ಶಕ್ತಿ ಜೊತೆ ನಮ್ಮ ಶಕ್ತಿನ ಸೇರಿಸಬೇಕು. ಅವಳ ದೇಹಕ್ಕೆ ಅದನ್ನ ತಡ್ಕೊಳಕ್ಕಾಗಲ್ಲ. ಬಲಹೀನ ಸ್ಥಿತಿಲಿರೋಳ ಬಲಿ ತಗೊಳ್ಳೋದು ನಮಗೆ ಸುಲಭ. ನಿನ್ನ ಶಕ್ತಿಯಿಂದಾಗಿ ಅವಳು ಪ್ರಜ್ಞೆ ತಪ್ಪಿದ್ದಾಳೆ. ಇನ್ನು ಸರಿಯಾದ ಸಮಯ ಬರೋವರೆಗೂ ನಾವು ಕಾಯ್ಬೇಕು. ಹಾಗಾದ್ರೆ ಈತ ಯಾವುದೇ ಕಾರಣಕ್ಕೂ ಎಚ್ಚರ ಆಗದೆ ಇರೋ ಹಾಗೆ ನಾನ್ ನೋಡ್ಕೋಬೇಕು. ಹೌದು, ಮಗು ಮಲಗಿರುವಾಗ ಅವಳ ಶಕ್ತಿ ಕಳ್ಕೊತಾ ಇದ್ದಾಳೆ ಅನ್ನೋ ಅನುಮಾನ ಯಾರಿಗೂ ಬರೋಲ್ಲ. ಆ ಅಂಬಿಕಾ ಆಗ್ಲಿ ಇನ್ಯಾವುದೇ ಶಕ್ತಿ ಆಗ್ಲಿ ನಮ್ಮ ವಿರುದ್ಧ ಹೋಗೋದಕ್ಕೆ ಯೋಚನೆ ಮಾಡಲ್ಲ. ಆಗ ಅರ್ಥ ಆಯ್ತಮ್ಮ. ಈಗ ಮುಂದಿನ ಹೆಜ್ಜೆ? ಮಗುನ ಬಲಿ ತಗೊಳ್ಳೋದಕ್ಕೆ ಯಾವ ಅಸ್ತ್ರ ತಯಾರು ಮಾಡಬೇಕು ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಅದೇ ನಿನ್ನ ಮುಂದಿನ ಹೆಜ್ಜೆ. ಗೊತ್ತಮ್ಮ, ಗೊತ್ತು. ಆ ಅಸ್ತ್ರನ ನಾನು ಈಗಲೇ ತಯಾರು ಮಾಡ್ತೀನಿ. ಮಲಗಿರೋ ಹಿತ ಯಾವತ್ತೂ ಎದ್ದೇಳೋದಿಲ್ಲ.